ಭಾರಿ ಸಂಚಲನವನ್ನ ಸೃಷ್ಟಿಸಿದಂತಹ ಧರ್ಮಸ್ಥಳ ತಲೆಬುರುಡೆ ಕೇಸ್ ಇದೀಗ 15 ಅಡಿ ಅಗಲವನ್ನ ತೋಡಿದ್ರು 8 ಅಡಿ ಆಳ ಆಗಿದ್ರು ಕೂಡ ಅಸ್ಥಿ ಪಂಜರ ಸಿಗ್ತಾ ಇಲ್ಲ. ಇವತ್ತು ಮತ್ತೆ ಸಮಾಧಿಯ ರಹಸ್ಯಕ್ಕಾಗಿ ಹುಡುಕಾಟವನ್ನ ನಡೆಸಲಾಗುತ್ತೆ. ಅರಣ್ಯದಲ್ಲಿ ಬುರುಡೆ ರಹಸ್ಯ ಭೇದಿಸಲು ಗುದ್ದಲಿ ಪೂಜೆಯನ್ನ ಕೂಡ ಮಾಡುವಂತದ್ದು. ಇವತ್ತು ಮತ್ತೆ ಸಮಾಧಿ ರಹಸ್ಯಕ್ಕಾಗಿ ಹುಡುಕಾಟವನ್ನ ನಡೆಸಲಾಗುತ್ತೆ. ಅರಣ್ಯದಲ್ಲಿ ಬುರುಡೆ ರಹಸ್ಯ ಭೇದಿಸಲು ಗುದ್ದಲಿ ಪೂಜೆಯನ್ನ ಕೂಡ ಮಾಡುವಂತದ್ದು. ಸಂಚಲನವನ್ನ ಸೃಷ್ಟಿಸಿದಂತಹ ಧರ್ಮಸ್ಥಳ ತಲೆಬುರುಡೆ ಕೇಸ್ ಇದೀಗ ಅನಾಮಿಕ ಗುರುತಿಸಿದಂತಹ ಜಾಗಗಳಲ್ಲಿ ಹಿಟಾಚಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಪಾಯಿಂಟ್ ನಂಬರ್ 1 ಮತ್ತಷ್ಟು ಅಗೆಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಈಗಾಗಲೇ ಸುಮಾರು ಅಡಿಗಳಷ್ಟು ಆಳದಲ್ಲಿ ಅಗೆಯಲಾಗಿತ್ತು, ಆದ್ರೆ ಯಾವುದೇ ರೀತಿಯಾದಂತಹ ಕುರುಹು ಸಿಕ್ಕಿರಲಿಲ್ಲ. ಇದೀಗ ಮತ್ತೆ ಇಂದು ಕೂಡ ಅಸ್ಥಿ ಪಂಜರಕ್ಕಾಗಿ ಹುಡುಕಾಟ ಶುರುವಾಗುತ್ತೆ. ಈಗಾಗಲೇ 15 ಅಡಿ ಅಗಲ 8 ಅಡಿ ಆಳ ಆಗಿದ್ರು ಕೂಡ ಅಸ್ಥಿ ಪಂಜರ ಸಿಕ್ಕಿಲ್ಲ. ಹಾಗಾಗಿ ಇಂದು ಕೂಡ ಸಮಾಧಿ ರಹಸ್ಯಕ್ಕಾಗಿ ಹುಡುಕಾಟವನ್ನ ನಡೆಸುವಂತದ್ದು. ಅರಣ್ಯದಲ್ಲಿ ಬುರುಡೆ ರಹಸ್ಯ ಭೇದಿಸಲು ಗುದ್ದಲಿ ಪೂಜೆಯನ್ನ ಕೂಡ ಮಾಡಲಾಗುತ್ತೆ. ಅನಾಮಿಕ ವ್ಯಕ್ತಿ ಗುರುತಿಸಿದಂತಹ ಜಾಗಗಳಲ್ಲಿ ಈಗಾಗಲೇ ಹಿಟಾಚಿ ಕಾರ್ಯಾಚರಣೆಯನ್ನ ಕೂಡ ಮುಂದುವರಿಸಲಾಗಿದೆ. ಇಂದು ಪಾಯಿಂಟ್ ನಂಬರ್ 1 ಮತ್ತಷ್ಟು ಅಗೆಯುವಂತ ಸಾಧ್ಯತೆ ಇರುವಂತದ್ದು. ಬುರುಡೆ ರಹಸ್ಯ 15 ಅಡಿ ಅಗಲ 8 ಅಡಿ ಆಳ ಆಗಿದ್ರು ಕೂಡ ಬುರುಡೆ ಸಿಗ್ತಾ ಇಲ್ಲ. ಧರ್ಮಸ್ಥಳ ಪ್ರಕರಣದ ಸತ್ಯಾನ್ವೇಷಣೆಗೆ ಇಳಿದ ಸರ್ಕಾರ ಸಮಾಧಿ ರಹಸ್ಯಕ್ಕೆ ಕೈ ಹಾಕಿದೆ. ಇದೀಗ ಎಸ್ಐಟಿ, ಎಫ್ಎಸ್ಎಲ್ ಅಂಡ್ ಕಾಕಿ ಟೀಮ್ ದಟ್ಟ ಕಾನನದ ಮಧ್ಯೆ ಸತ್ಯ ಎದ್ದು ಬರುತ್ತಾ, ಮಿಥ್ಯೆಗಳು ಸಮಾಧಿ ಆಗುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವವಾಗ್ತಿದ್ದಾವೆ. ತಲೆಗೊಂದು ಆಳು ಕಲ್ಲು ಎಸೆದ್ರೆ ಹೆಚ್ಚು ಗೋರಿಯೊಳಗೆ ಘನಘೋರ ಸತ್ಯ ಹೊರಗಡೆ ಬರುತ್ತಾ. ಮುಸುಕು ಹೊತ್ತು ಅಪರಿಚಿತ ತೋರಿಸಿದ ಸತ್ಯಗಳು ಬರೋಬ್ಬರಿ 13ರಲ್ಲಿ ಈಗಾಗಲೇ ಒಂದನ್ನ ಅಗೆಯಲು ಆರಂಭಿಸಲಾಗಿದೆ. 13 ಸ್ಥಳಗಳಲ್ಲಿ ಭೂಮಿ ಅಗೆದು ಪರಿಶೀಲನೆಯನ್ನ ಆರಂಭ ಮಾಡಿರುವಂತದ್ದು. ಮೊದಲು ಗುರುತಿಸಿದಂತಹ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಕುರುಹು ಸಿಕ್ಕಿಲ್ಲ. 10ಕ್ಕೂ ಹೆಚ್ಚು ಕಾರ್ಮಿಕರು ಕಷ್ಟಪಟ್ಟ ನಂತರ ಜೆಸಿಬಿಗಳ ಆಗಮನವಾಗಿದೆ. ಇದೀಗ 10ಕ್ಕೂ ಹೆಚ್ಚು ಕಾರ್ಮಿಕರು ಕಷ್ಟಪಟ್ಟಿದ್ರು. ಇದೀಗ ಜೆಸಿಬಿ ಆಗಮನವಾಗಿರುವಂತದ್ದು. ಉತ್ಖನನ ಮಾಡುವ ಸಂಪೂರ್ಣ ಪ್ರಕ್ರಿಯೆ ವಿಡಿಯೋ ರೆಕಾರ್ಡ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಎಸ್ಐಟಿ ಕಾರ್ಯಾಚರಣೆಗೆ ಎಫ್ಎಸ್ಎಲ್, ಮಂಗಳೂರು ಕೆಎಂಎಸ್ ಆಸ್ಪತ್ರೆ ವೈದ್ಯರು ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ಇದೀಗ ಧರ್ಮಸ್ಥಳ ಪ್ರಕರಣದ ಸತ್ಯಾನ್ವೇಷಣೆಗೆ ಇದೀಗ ರಾಜ್ಯ ಸರ್ಕಾರ ಮುಂದಾಗಿದೆ. ಹಾಗಾಗಿ ತನಿಖೆ ಕೂಡ ಚುರುಕಾಗಿರುವಂತದ್ದು. ಸಮಾಧಿ ರಹಸ್ಯಕ್ಕೆ ಎಸ್ಐಟಿ, ಎಫ್ಎಸ್ಎಲ್ ಅದೇ ರೀತಿಯಾಗಿ ಕಾಕಿ ಕೂಡ ಕೈ ಹಾಕಿರುವಂತದ್ದು. ದಟ್ಟವಾದದ ಕಾನನದ ಮಧ್ಯೆ ಸತ್ಯ ಎದ್ದು ಬರುತ್ತಾ, ಮಿಥ್ಯೆಗಳು ಸಮಾಧಿ ಆಗುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರುವಂತದ್ದು. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದ ಎಂದು ಅನಾಮಿಕ ವ್ಯಕ್ತಿ ದೂರನ್ನ ನೀಡಿದ್ದಂತೆ ಭೂಮಿಯನ್ನ ಅಗದ್ರೂ ಕೂಡ ಸಮಾಧಿಯೊಳಗೆ ಸತ್ಯ ನಿಗೂಢವಾಗಿಯೇ ಉಳಿದಿದೆ. ಅನಾಮಿಕ ವ್ಯಕ್ತಿ ತೋರಿಸಿದ 13 ಜಾಗಗಳ ಪೈಕಿ ಮೊದಲ ಜಾಗದಲ್ಲಿ 15/8 ಅಡಿ ಅಗದ್ರೂ ಕೂಡ ಏನು ಕೂಡ ಸಿಗ್ತಾ ಇಲ್ಲ. ಸುಸ್ತಾಗಿದ್ದಾರೆ ಎಸ್ಐಟಿ ಅವರು. ಹಾಗಾಗಿ ಇದೀಗ ಮತ್ತೆ ಜಾಗವನ್ನ ಅಗೆಯಲು ಪ್ರಾರಂಭಿಸಿರುವಂತದ್ದು. 13 ಜಾಗಗಳನ್ನು ಕೂಡ ಅಗೆಯಲು ಎಸ್ಐಟಿ ನಿರ್ಧರಿಸಿದೆ. ಈಗ ಬುಧವಾರ ಕೆಲಸ ಮುಂದುವರಿಯುತ್ತೆ. ಅಂದ್ರೆ ಇಂದು ಕೆಲಸ ಮುಂದುವರಿಸಲಾಗುವಂತದ್ದು. ಅನಾಮಿಕ ವ್ಯಕ್ತಿಯ ನಡೆ ಅನುಮಾನವನ್ನ ಹುಟ್ಟಿಸಿದೆ. ಇದೀಗ ಎಸ್ಐಟಿ ಅಧಿಕಾರಿಗಳು ಗೊಂದಲದಲ್ಲಿದ್ದಾರೆ. ಯಾವ ರೀತಿಯಾದಂತಹ ಕುರುಹುಗಳು ಕೂಡ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಜೆಸಿಬಿಗಳನ್ನ ಕರೆಸಿರುವಂತದ್ದು. 10 ಕಾರ್ಮಿಕರು ಸ್ಥಳವನ್ನ ಅಗೆದಿದ್ರು, ಆದ್ರೆ ಯಾವುದೇ ರೀತಿಯಾದಂತಹ ಕುರುಹು ಸಿಕ್ಕಿರ್ಲಿಲ್ಲ, ಅಸ್ಥಿ ಪಂಜರ ದೊರೆತಿರ್ಲಿಲ್ಲ. ಇದೀಗ ಜೆಸಿಬಿಗಳ ಆಗಮನವಾಗಿದೆ. ನಿನ್ನೆ ದಿನಪೂರ್ತಿ 13 ಜಾಗಗಳ ಪೈಕಿ ಮೊದಲ ಜಾಗದಲ್ಲಿ ಉತ್ಖನನ ಕಾರ್ಯವನ್ನ ನಡೆಸಲಾಗಿತ್ತು. ಬರೋಬ್ಬರಿ 7 ಗಂಟೆಗಳ ಕಾಲ ನೇತ್ರಾವತಿ ಸ್ನಾನಘಟ್ಟದ ಬಳಿ 12 ಸಿಬ್ಬಂದಿ 4.5 ಅಡಿ ಆಳ ಆಗಿದ್ರು ಕೂಡ ಏನೂ ಸಿಗ್ಲಿಲ್ಲ. ಅದಾದ ನಂತರ ಮತ್ತೆ ಹಿಟಾಚಿ ಯಂತ್ರದ ಮೂಲಕ 15 ಅಡಿ ಅಗಲ 8 ಅಡಿ ಆಳಕ್ಕೆ ಅಗೆಯಲಾಗಿದೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರ ದೊರೆತಿಲ್ಲ. ಇಂದು ಕೂಡ ಎಲ್ಲಾ ಸ್ಥಳಗಳನ್ನ ಅಂದ್ರೆ ಈಗಾಗಲೇ ತೋರಿಸಿರುವಂತಹ 13 ಸ್ಥಳಗಳನ್ನ ಅಗೆಯುವಂತಹ ಸಾಧ್ಯತೆ ಇರುವಂತದ್ದು.
ಎಸ್ಐಟಿ ಅಧಿಕಾರಿಗಳ ನಿರ್ಧಾರದಂತೆ ಕಾರ್ಯಾಚರಣೆ ಕೂಡ ನಡೆಯುತ್ತೆ. 15 ಅಡಿ ಅಗಲ 8 ಅಡಿ ಆಳಾಗಿದ್ರು ಬುರುಡೆ ಸಿಕ್ಕಿಲ್ಲ. ಈಗಾಗಲೇ ಪಾಯಿಂಟ್ ನಂಬರ್ 1ರ ಸತ್ಯಾನ್ವೇಷಣೆಗೆ ಮುಂದಾಗಿರುವಂತದ್ದು. ಧರ್ಮಸ್ಥಳ ಪ್ರಕರಣದ ಸತ್ಯಾನ್ವೇಷಣೆಗೆ ಸರ್ಕಾರ ಕೈ ಹಾಕಿದೆ. ಎಸ್ಐಟಿ ಎಫ್ಎಸ್ಎಲ್ ಖಾಕಿ ಟೀಮ್ ರಹಸ್ಯವನ್ನ ಭೇದಿಸೋದಕ್ಕೆ ಮುಂದಾಗಿರುವಂತದ್ದು. ದಟ್ಟವಾದಂತಹ ಕಾನನದ ಮಧ್ಯೆ ಸತ್ಯ ಎದ್ದು ಬರುತ್ತಾ, ಮಿಥ್ಯಗಳು ಸಮಾಧಿ ಆಗುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಇದೀಗ ಉದ್ಭವವಾಗಿದ್ದಾವೆ. ಎಲ್ಲ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಹಾಗೆ ಅನಾಮಿಕ ವ್ಯಕ್ತಿ ತೋರಿಸಿದಂತಹ ಪ್ರತಿಯೊಂದು ಜಾಗಕ್ಕೂ ಕೂಡ ಟೇಪ್ ಅನ್ನ ಹಾಕಿರುವಂತದ್ದು. ಯಾರು ಕೂಡ ಆ ಜಾಗಕ್ಕೆ ಹೋಗದಂತೆ ಟೇಪ್ ಅನ್ನ ಹಾಕಲಾಗಿದೆ.